ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಇವತ್ತು ಈ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರಿಗೂ ಇದು ಟೆಸ್ಟ್ ತೊಗೊಳ್ತಾರೋ ಎಲ್ಲ ಟೆಸ್ಟ್ ಮುಗಿದ ಮೇಲೆ ಇದು ಒಂದು ಸಂಚಾರ ಚಿಹ್ನೆಗಳು ಅಂತೇಳಿ ಒಂದು ಟೆಸ್ಟ್ ಇರುತ್ತೆ. ಇದು ಪ್ರತಿಯೊಬ್ಬರು ಇದನ್ನು ಇದು ಮಾಡಲೇಬೇಕಾಗುತ್ತೆ. ಸೊ ಕಂಪಲ್ಸರಿ ಇದು ಪಾಸ್ ಆಗಬೇಕಂತೇನಿಲ್ಲ. ಸೊ ಇದರಲ್ಲಿ 4 ನಂಬರ್ ಇರ್ತವೆ. ಈ 4 ನಂಬರ್ ತೊಗೊಂಡ್ರೆ ನಿಮ್ಮದು ಕೂಡ ನೌಕರಿ ಆಗ್ಬೋದು ಅಂತಕ್ಕಂಥ ನನ್ನ ಆಶೆ ಭಾವನೆ ಇದೆ. ಸೊ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆ ಮಾಡೋದಂತೂ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕಾಗುತ್ತೆ. ನಾವು ನೌಕರಿ ತೊಗೊಳ್ಳೇಬೇಕಂದ್ರೆ ಸ್ವಲ್ಪ ಶ್ರಮ ಪಡಲೇಬೇಕು. ಸೊ ಈ ಥರದ್ದು ಸಂಚಾರಿ ಚಿಹ್ನೆಗಳು ನೀವು ನಿಮ್ಮದು ವೆರಿಫಿಕೇಷನ್ ಮುಗಿದ್ಮೇಲೆ ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಆಗುತ್ತೆ ಅಂತ ಹೇಳುತ್ತಾ, ಸೊ ನೋಡೋಣ ನಾವು ಸಂಚಾರಿ ಚಿಹ್ನೆಗಳು ಯಾವ್ಯಾವ ಥರ ಬರ್ತವೆ ಏನು ಅಂತೇಳಿ. ಯಾಕಂದರೆ ಸುಮಾರು ಜನ ಎಲ್ಲ ನೀವು ಈಗಾಗಲೇ ನೋಡಿದ್ದೀರ KKRTC ಯಾವ ಥರ ಕಟ್ ಆಫ್ ನಿಂತಿದೆ ಅಂಥೇಳಿ. ಎಲ್ಲರೂ 45, 46, 47 ತೊಗೊಂಡ್ರು. 1 ನಂಬರು, ಅರ್ಧ ನಂಬರು ಈ ಥರ ಹೋಗಿದೆ. ಈ ಸಂಚಾರಿ ಚಿಹ್ನೆಯಲ್ಲಿ 4 ನಂಬರ್ ಇರುತ್ತೆ. ಅಂದರೆ ಒಂದೊಂದು ಪ್ರಶ್ನೆಗೆ ಅರ್ಧ ನಂಬರು, ಟೋಟಲ್ 8 ಪ್ರಶ್ನೆ ಕೇಳ್ತಾರೆ. ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಡೈಲಿ ಇವಾಗಲಿಂದ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ 4 ನಂಬರ್ ಖಂಡಿತವಾಗಿ ತಗೋತೀವಿ ಅಂತಕ್ಕಂಥದ್ದು ಒಂದು ಇದು ಪ್ರಾಕ್ಟೀಸು ಆ ಥರ ರೆಡಿ ಆಗಬೇಕು ಅಂತ ನನ್ನ ಆಸೆ ಭಾವನೆ. ಅದಕ್ಕೋಸ್ಕರ ನಾನು ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋಗೋಸ್ಕರ ನಾನು ಈ ಥರ ಚಿಹ್ನೆಗಳನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ಚಾನಲ್ಗಳು ಸಿಗ್ನಲ್ಗಳು ಯಾವ್ಯಾವ ಥರ ಇದ್ದಾವೆ ಅಂತ ನೋಡ್ಕೊಳ್ಳೋಣ. ನಾನಿನ್ನೂ ಸುಮಾರೆಲ್ಲ ಸಿಗ್ನಲ್ಗಳು ನಿಮ್ಗೆ ನಾನು ಹಾಕ್ತಾಯಿರ್ತೀನಿ. ಅವಾಗ ಎಲ್ಲ ಸಿಗ್ನಲ್ಗಳು ಫ್ರೀ ಟೈಮಲ್ಲಿ ಅದ್ರ ಪಾಡಿಗೆ ಅದಕ್ಕೆ ಆನ್ ಇಟ್ಟಿದ್ರೆ ಅಂದ್ರೆ ಅದ್ರ ಪಾಡಿಗೆ ಅದು ಹೇಳ್ತಾ ಇರುತ್ತೆ. ನೀವು ನೋಡ್ಕೊಂಡಿದ್ರೆ ಫ್ರೀ ಟೈಮಲ್ಲಿ ನೋಡಿಕೊಂಡ್ರೆ ನೀವು ಅರ್ಧ ಪ್ರಾಕ್ಟೀಸ್ ಆದಂಗೆ ಆಗೋಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಸಿಂಬಲ್ ನಾನು ನೋಡಿರ್ತೀವಿ ರೋಡಲ್ಲಿ, ಬಟ್ ಅದಕ್ಕೆ ಏನಂತಾರೆ ಏನಿಲ್ಲ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿವು 4 ಹತ್ತಿರ ಇರ್ತವೆ. ಇದನ್ನು ಕರೆಕ್ಟ್ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಅಂತ ನಿಮ್ಮನ್ನು ಹೇಳಕ್ಕೆ ಬಯಸ್ತೀನಿ. ಬನ್ನಿ ಯಾವ ಥರ ಇದೆ ಸಿಗ್ನಲ್ಗಳು ಅಂತೇಳಿ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ನೋಡಿ ಫ್ರೆಂಡ್ಸ್. ಈ ಮುಂದೆ ನಮಗೊಂದು ಸಿಗ್ನಲ್ ಕಾಣ್ತಾ ಇದೆ. ಈ ಸಿಗ್ನಲ್ಲು ಬಂದು ರೈಟಿಗೆ ಟರ್ನ್ ಆಗಿ ಮುಂದೆ ಹೋಗೋ ಥರ ಇದೆ. ಅದಕ್ಕೋಸ್ಕರ ನೋಡಿ ಅದಕ್ಕೆ ಸಂಬಂಧಪಟ್ಟಿದೆ 3 ಆಪ್ಷನ್ ಇದೆ. ಎಲ್ಲನೂ ಅದಕ್ಕೆ ಸಂಬಂಧಪಟ್ಟಿದೆ. ಬಲ ಹಿಮ್ಮುಖ ತಿರುವು, ಎಡ ಹಿಮ್ಮುಖ ತಿರುವು, ಬಲ ತಿರುವು ಮತ್ತು ಮುಂದೆ ಸಾಗು. ಈ ಥರ ನಮಗೆ ಕನ್ಫ್ಯೂಸ್ ಕ್ವಶನ್ ಕೊಟ್ಟಿರ್ತಾರೆ. ಅದಕ್ಕೆ ಹತ್ತಿರ ಇರೋದು ಯಾವುದನ್ನು ಸರಿ ಇರೋದು ಅದನ್ನು ಟಿಕ್ ಮಾಡಿದ್ರೆ ಮಾತ್ರ ನಮಗೆ ಮಾರ್ಕ್ಸ್ ಸಿಗುತ್ತೆ ಫ್ರೆಂಡ್ಸ್. ಇದು ಸರಿಯಾದ ಉತ್ತರ ಬಲ ಹಿಮ್ಮುಖ ತಿರುವು. ಅಂದರೆ ರೈಟ್ ಸೈಡಿಗೆ ಹಿಂದೆ ಬಂದು ಮತ್ತು ತಿರುಗಿ ಮುಂದೆ ಹೋಗಿದೆಯಲ್ವ, ಅದೇ ಬಲ ಹಿಮ್ಮುಖ ತಿರುವು ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇದು ನೋಡಿ ಒಂದೇ ಸೇಮ್ ಇದೆ. ಬಲ ಹಿಮ್ಮುಖ ತಿರುವು, ಎಡ ಹಿಮ್ಮುಖ ತಿರುವು, ಎಡ ತಿರುವು ಮತ್ತು ಮುಂದೆ ಸಾಗು. ಇದು ಎಡ ಹಿಮ್ಮುಖ ತಿರುವು ಆಗಿರುತ್ತದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ ಆ ಕಡೆ ಈ ಕಡೆ 2 ಟೈರ್ ಥರ ಕಾಣ್ತಾ ಇದೆ. ಮಧ್ಯದಲ್ಲಿ ಎಕ್ಸೆಲ್ದ ಇದು ಇದೆಯಲ್ಲ, ಹೌಸಿಂಗ್ ಇದೆಯಲ್ಲ, ಆ ಥರ ಕೊಟ್ಟಿರ್ತಾರೆ. ಮೇಲೆ 6T ಅಂತೇಳಿ ಇದೆಯಲ್ಲ, ಒಂದು ಹೌಸಿಂಗ್ ಪರ್ ಹೌಸಿಂಗ್ ಅಂದರೆ ಪರ್ ಎಕ್ಸೆಲ್ಗೆ ತೂಕ 6 ಟನ್ ಇರಬೇಕು ಅಂತ ಒಂದು ವೆಹಿಕಲ್ಗಳು ಮಾತ್ರ ಈ ರೋಡಲ್ಲಿ ಹೋಗ್ಲಿಕ್ಕೆ ಅನುಮತಿ ಇದೆ ಅಂತಕ್ಕಂಥ ಈ ಸಿಗ್ನಲ್ ತೋರಿಸುತ್ತೆ. ಇದರ ಸರಿಯಾದ ಆನ್ಸರ್ ಅಚ್ಚಿನ ಭಾರದ ಮಿತಿ. ಅಚ್ಚು ಅಂದರೆ ಕನ್ನಡದಲ್ಲಿ ಏನಾಗುತ್ತೆ ಎಕ್ಸೆಲ್ ಅಂತೇಳಿ ಕರಿತೀವಲ್ಲ, ಅದಕ್ಕೆ ಅಚ್ಚು ಅಂತಾರೆ. ಇದು ಸರಿಯಾದ ಆನ್ಸರ್ ಅಚ್ಚಿನ ಭಾರದ ಮಿತಿಯಾಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ ಹಿಂಗೆ ಸ್ಟ್ರೈಟ್ ಒಂದು ರೋಡ್ ಇದೆ ಮತ್ತು ರೈಟ್ಗೆ ಒಂದು ರೋಡ್ ಇದೆ. ಅದ ನೋಡಿ ಬಲ ತಿರುವು, ಬಲಬದಿ ರಸ್ತೆ, ಬಲಭಾಗದಲ್ಲಿ ಹೋಗಿ. ಇದರ 3 ಆಪ್ಷನ್ ಇದೆ. ಇದರಲ್ಲಿ ಸರಿಯಾದ ಆನ್ಸರ್ ಬಲಬದಿ ರಸ್ತೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ ಇದು T ಆಕಾರದಲ್ಲಿದೆ. ಮೇಲ್ಗಡೆ ದಪ್ಪ ಇದೆ. ಈ ಕಡೆಯಿಂದ ನಾವೇನು ಹೋಗ್ತೀವಲ್ಲ, ನಾನು ಮುಂಚೆ ಹೇಳಿದ ಪ್ರಕಾರ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತಲೇ
ಭಾವಿಸ್ಕೊಂಡು ಆನ್ಸರ್ ಮಾಡಬೇಕು ಪ್ರತಿಯೊಂದಕ್ಕೂ. ಮುಖ್ಯ ರಸ್ತೆ ಮುಂದಿದೆ, ಅಡ್ಡ ರಸ್ತೆ ಮುಂದಿದೆ, ಕಿರಿದಾದ ರಸ್ತೆ ಮುಂದಿದೆ. ನೋಡಿ ಅದಕ್ಕೆ ಸಂಬಂಧಪಟ್ಟಿದ ಆನ್ಸರ್ಗಳು ಎಲ್ಲನೂ. ಇಲ್ಲಿ ಮುಂದೆ ದಪ್ಪ ಏನು ಕಾಣ್ತಾ ಇದೆಯಲ್ಲ ಅದು ಒಂದು ಮೇನ್ ರೋಡು ಇರುತ್ತೆ ಮುಂದೆ, ಅಂದರೆ ಮುಖ್ಯ ರಸ್ತೆ ಮುಂದಿದೆ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ ನೋಡಿ ಮುಂದೆ ರೌಂಡ್ಗಾಗಿ ಆರೋ ಮಾರ್ಕ್ ಇದೆ, ಅಂದರೆ ಮುಂದೊಂದು ಸರ್ಕಲ್ ಇದೆ ಅಂತ ಅರ್ಥ, ಅಂದರೆ ತಿರುವು ರಸ್ತೆ. ನಾವು ರೌಂಡಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ರಸ್ತೆ ಇರ್ತಾವೆ, ಅಲ್ಲಿ ರೌಂಡ್ ರಸ್ತೆ ಇರುತ್ತೆ. ಇಲ್ಲಿ ನೋಡಿ ಬಲ ತಿರುವು, ಎಡ ತಿರುವು, ವೃತ್ತಾಕಾರದ ತಿರುವು, ಅಂದರೆ ಸರಿಯಾದ ಆನ್ಸರ್ ಮೂರನೇದು ವೃತ್ತಾಕಾರದ ತಿರುವು, ಸರ್ಕಲ್ ಥರ ಇದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ ಈ ಚಿಹ್ನೆ ಆನ್ಸರು ಕಿರಿದಾದ ರಸ್ತೆ ಮುಂದಿದೆ, ಅಪಾಯಕಾರಿ ಹಳ್ಳ ಇದೆ, ದೋಣಿ ಬಳಕೆ ಮುಂದಿದೆ. ಇದರ ಸರಿಯಾದ ಆನ್ಸರ್ ಅಪಾಯಕಾರಿ ಹಳ್ಳ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ನೋಡಿ ಮುಂದೆ ಬ್ಯಾರಿಕೇಡ್ ಥರ ಕಾಣ್ತಾ ಇದೆ, ಇಲ್ಲಿ ಕೆಳಗಡೆ 2 ಮಾರ್ಕ್ ಹಾಕಿದ್ದಾರೆ. ಈ ಥರ ಅಂದರೆ ಆಪ್ಷನ್ ನೋಡೋಣ. ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್, ಕಾವಲುಗಾರ ಇಲ್ಲದ ರೈಲ್ವೆ ಕ್ರಾಸಿಂಗ್, ರಸ್ತೆ ತಡೆ ಮುಂದಿದೆ. ಅಂದರೆ ಇಲ್ಲಿ ಈ ಬ್ಯಾರಿಕೇಡ್ ಥರ ಇದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಮುಂದೆ ಗಾರ್ಡ್ ಇರ್ತಕ್ಕಂಥದ್ದು ರೈಲ್ವೆ ಕ್ರಾಸಿಂಗ್ ಇದೆ. ರೈಲ್ವೆ ಕ್ರಾಸಿಂಗ್ ಕೆಳಗಡೆ 2 ಬಾರ್ ಎಳೆದಿದ್ದಾರೆ, 2 ಲೈನ್ ಎಳೆದಿದ್ದಾರೆ ರೆಡ್ ಕಲರು. ಈ ಇದ್ರದ್ದೊಂದು ಏನು ಅಂತಂದರೆ ಈ ಥರ ಎಳೆದಿದ್ರೆ ನೋಡಿ ಮಾರ್ಕ್ ಮಾಡಿದ್ದೀನಿ. ಇದನ್ನು ಏನು ಅಂದರೆ ಇನ್ನು 200 ಮೀಟ್ರ್ ಮುಂದಿದೆ ಅಂತೇಳಿ. 2 ಎಳೆದಿದ್ರೆ 200 ಮೀಟ್ರು, 3 ಎಳೆದ್ರೆ 300 ಮೀಟ್ರು, 1 ಎಳೆದ್ರೆ 100 ಮೀಟ್ರು. ಅಂದರೆ ಈ ಮೇಲ್ಗಡೆ ಈ ಥರ ಇದೆಯಲ್ಲ ಬ್ಯಾರಿಕೇಡ್ ಥರ, ಈ ಥರ ಅಂದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಅಂತ ಅರ್ಥ. ಇದರ ಸರಿಯಾದ ಆನ್ಸರ್ ನೋಡೋಣ ಏನಂತೇಳಿ. ಸರಿಯಾದ ಆನ್ಸರ್ ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ವಾಯುಛೇದನ ಎಡ, ವಾಯುಛೇದನ ಬಲ, ಎಡಬದಿಯಲ್ಲಿ ರಸ್ತೆ ಇದೆ, ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೆ. ಅದು ನೋಡೋಕ್ಕೆ ವಾಯು ಥರ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಥರ ಕಾಣ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದು ಎಡ ವಾಯುಛೇದನ ಆಗಿರ್ತದೆ. ವಾಯುಛೇದನ ಎಡ ಸರಿಯಾದ ಆನ್ಸರ್. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ವಾಯುಛೇದನ ಎಡ, ವಾಯುಛೇದನ ಬಲ, ಬಲಕ್ಕೆ ರಸ್ತೆ ಇದೆ. ಇದನ್ನು ರೈಟ್ ಸೈಡಲ್ಲಿ ಸ್ವಲ್ಪ ಟರ್ನ್ ಆಗಿದ್ದು ಕಾಣಿಸ್ತಾ ಅಲ್ವಾ, ಇದು ವಾಯುಛೇದನ ಬಲ ಆಗಿರುತ್ತದೆ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಎಡಕ್ಕೆ ತಿರುಗು, ಬಲಕ್ಕೆ ತಿರುಗು, ರಸ್ತೆ ವಿಭಜನೆ. ಇದು ಸರಿಯಾದ ಆನ್ಸರ್ ರಸ್ತೆ ವಿಭಜನೆ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಮುಂದೆ ರಸ್ತೆಯಲ್ಲಿ ಬಲ ತಿರುವು ಇದೆ, ಮುಂದೆ ಬಲಕ್ಕೆ ರಸ್ತೆಗಳು ಇವೆ, ಕಡ್ಡಾಯವಾಗಿ ಮುಂದೆ ಹೋಗು ಅಥವಾ ಬಲಕ್ಕೆ ತಿರುಗು. ಇದು ಸರಿಯಾದ ಆನ್ಸರ್ ಕಡ್ಡಾಯವಾಗಿ ಮುಂದಕ್ಕೆ ಹೋಗು ಅಥವಾ ಬಲಕ್ಕೆ ತಿರುಗು. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ನೋಡಿ ಒಂದು ಕಾರ್ ಹೋಗ್ತಾ ಇದೆ, ಅದು ಈ ಕಡೆ ಟರ್ನ್ ಆಗಿ ಥರ ಹೋದಂಗೆ ಕಾಣಿಸ್ತಾ ಇದೆ. ಆಪ್ಷನ್ ನೋಡೋಣ. ಜಾರುವ ರಸ್ತೆ, ಜಲ್ಲಿ ರಸ್ತೆ, ಮೋಟಾರು ಕಾರಿಗೆ ಪ್ರವೇಶ ನಿಷೇಧ. ಇದರ ಸರಿಯಾದ ಆನ್ಸರ್ ಅಂದರೆ ಕಾರ್ ಏನಾದರೂ ಜಾರ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ, ಸ್ಲಿಪ್ ಆಗುವ ರಸ್ತೆ ಇದೆ ಅನ್ನೋಗೋಸ್ಕರ ಇದು ಜಾರುವ ರಸ್ತೆ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ ಕಾರ್ ಹೋಗ್ತಾ ಇದೆ, ಸಣ್ಣ ಜಲ್ಲಿ ಕಲ್ಲು ಥರ ಕಾಣ್ತಾ ಇದೆ. ಇಲ್ಲಿ ಸಡಿಲವಾದ ಜಲ್ಲಿ, ಜಾರುವ ರಸ್ತೆ, ಮೋಟಾರು ಕಾರಿಗೆ ಪ್ರವೇಶ ನಿಷೇಧಿಸಿದೆ. ಇದರ ಸರಿಯಾದ ಆನ್ಸರ್ ಏನು? ಸಣ್ಣ ಕಲ್ಲುಗಳೆಲ್ಲ ಅಲ್ಲಲ್ಲಿ ಗ್ಯಾಪ್ ಕಾಣ್ತಾ ಇದೆ ಅಂದರೆ ಇದು ಸಡಿಲವಾದ ಜಲ್ಲಿ ರಸ್ತೆ ಆಗಿರ್ತದೆ. ಅದಕ್ಕೋಸ್ಕರ ಇದು ಒಂದೇ ಆನ್ಸರ್ ಸಡಿಲವಾದ ಜಲ್ಲಿ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಸೈಕಲ್ ದಾಟು ಮುಂದೆ ಇದೆ, ಸೈಕಲ್ ದಾಟುವುದು ನಿಷೇಧ, ಸೈಕಲ್ ಪ್ರವೇಶ ನಿಷೇಧ. ಎಲ್ಲ ಸೈಕಲ್ಗೆ ಸಂಬಂಧಪಟ್ಟಿದೆ ಆನ್ಸರ್ಗಳಿದ್ದಾವೆ. ಇದು ಸರಿಯಾದ ಆನ್ಸರ್ ಒಂದೇದು ಸೈಕಲ್ ದಾಟು ಮುಂದೆ ಇದೆ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಜಾನುವಾರುಗಳನ್ನು ನಿಷೇಧಿಸಿದೆ, ರಸ್ತೆ ಮೇಲೆ ಜಾನುವಾರು ದನಕರುಗಳು ಇರುವ ಸಾಧ್ಯತೆ ಇದೆ, ದನಕರು ಜಾನುವಾರುಗಳು ಸಾಗಿಸುವ ವಾಹನಗಳನ್ನು ನಿಷೇಧಿಸಿದೆ. ಸರಿಯಾದ ಆನ್ಸರ್ ಎರಡನೇದು ರಸ್ತೆ ಮೇಲೆ ಜಾನುವಾರು ದನಕರು ಇರುವ ಸಾಧ್ಯತೆ ಇದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ಶಾಲೆ ಇದೆ, ಪಾದಚಾರಿಗಳು ದಾಟುವ ಜಾಗ, ಪಾದಚಾರಿಗಳು ರಸ್ತೆ ದಾಟುವುದನ್ನು ನಿಷೇಧಿಸಿದೆ. ಇದನ್ನು ನೋಡಿ ಒಬ್ಬರು ಅಲ್ಲಿ ಓಡ್ತಾ ಇದ್ದಾರೆ, ಅಂದರೆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ಅದಕ್ಕೆ ರೋಡ್ ಕ್ರಾಸ್ ಮಾಡ್ತಕ್ಕಂಥ ಸಂಬಂಧಪಟ್ಟದೆಲ್ಲ ಆನ್ಸರ್ ಇದ್ದಿರ್ತವೆ. ಇದು ಸರಿಯಾದ ಆನ್ಸರು ಮುಂದೆ ಶಾಲೆ ಇದೆ. ನಾನು ಪಾದಚಾರಿಗಳು ದಾಟುವ ಜಾಗ ಅಂತೇಳಿ ಇದು ಮಾಡಿದ್ದೆ, ಆದರೆ
ಅಲ್ಲಿ ಸ್ಕೂಲ್ ಹುಡುಗರು ಓಡ್ಕೊಂಡು ಹೋಗ್ತಿರ್ತಾರೆ, ಪಾದಚಾರಿಗಳು ಇದಾಗಿ ಹೋಗ್ತಾರೆ. ಅದಕ್ಕೋಸ್ಕರ ಇದು ಸರಿಯಾದ ಆನ್ಸರ್. ಮುಂದೆ ಶಾಲೆ ಇದೆ ಅಂಥೇಳಿ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಒಬ್ಬನಲ್ಲಿ ಮನುಷ್ಯನು ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಈ ಒಂದು ಸಿಂಬಲ್ ಈ ಥರ ಇರುತ್ತೆ. ಕಾರ್ಮಿಕರು ಕಾರ್ಯನಿರತರಾಗಿದ್ದಾರೆ, ಮಕ್ಕಳು ಆಟ ಆಡುತ್ತಿದ್ದಾರೆ, ಪಾದಚಾರಿಯು ರಸ್ತೆ ದಾಟುವ ಜಾಗ ಇದೆ ಅಂಥೇಳಿ. ಸರಿಯಾದ ಆನ್ಸರ್ ಕಾರ್ಮಿಕರು ಕಾರ್ಯನಿರತರಾಗಿದ್ದಾರೆ. ನೆಕ್ಸ್ಟ್ ನೋಡೋಣ, ನೋಡಿ ಒಂಥರ ಗುಡ್ಡ ಥರ ಇದೆ, ಗುಡ್ಡದ ಮೇಗಿನ ಕಲ್ಲುಗಳೆಲ್ಲ ಬೀಳ್ತಾ ಇದೆ. ಈ ಚಿತ್ರ ನೋಡಿದರೆ ಇಲ್ಲಿ ಆನ್ಸರ್ ನೋಡೋಣ. ಒರಟಾದ ರಸ್ತೆ, ಜಾರುವ ರಸ್ತೆ, ಬೀಳುತ್ತಿರುವ ಕಲ್ಲುಗಳು. ಸರಿಯಾದ ಉತ್ತರ ಬೀಳುತ್ತಿರುವ ಕಲ್ಲುಗಳು. ಮುಂದೆ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನಮಗೇನು ಕಾಣ್ತಾ ಇದೆ? ಒಂದು ದೋಣಿ ಥರ ಕಾಣ್ತಾ ಇದೆ. ಆ ದೋಣಿ ನಡ್ಸೋಕ್ಕಂಥ ಕೋಲು ಇರುತ್ತಲ್ಲ, ಹುಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಸಿಂಬಲ್ ಕಾಣ್ತಾ ಇದೆ. ಆನ್ಸರ್ ನೋಡೋಣ. ಮುಂದೆ ಸೇತುವೆ ಇದೆ ಅಂಥೇಳಿ, ಯಾಕಂದರೆ ಸೇತುವೆ ನೀರು ಇರ್ತಾವಲ್ಲ, ಅಲ್ಲೇ ತಾನೇ ದೋಣಿ ಹಾಕೋದು, ಅದಕ್ಕೋಸ್ಕರ ಕನ್ಫ್ಯೂಸ್ಗೋಸ್ಕರ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಮುಂದೆ ಸೇತುವೆ ಇದೆ, ಮುಂದೆ ದೋಣಿ ಬಳಕೆ ಇದೆ, ಅಥವಾ ಮುಂದೆ ಉಪಹಾರ ಗೃಹ ಇದೆ. ಯಾಕಂದರೆ ಪ್ಲೇಟು ಒಂದು ಸ್ಪೂನ್ ಥರ ಕಾಣುತ್ತದಲ್ವ, ಕೆಲವರು ಕನ್ಫ್ಯೂಸ್ ಆಗೋಕ್ಕೋಸ್ಕರ ಈ ಥರ ಕೊಟ್ಟಿರ್ತಾರೆ. ಇದು ಸರಿಯಾದ ಆನ್ಸರ್ ಬಂದು ಮುಂದೆ ದೋಣಿ ಬಳಕೆ ಇದೆ. ಸೊ ಈ ಥರ ಇನ್ನೂ ಸುಮಾರೆಲ್ಲ ಬೇರೆ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದರಿಂದ ನೀವು ಫ್ರೀ ಟೈಮಲ್ಲಿ ಈ ಥರ ಇದೆಲ್ಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ, ನಿಮ್ಮದೆಲ್ಲ ವೆರಿಫಿಕೇಷನ್ ಮುಗ್ದು ಬಂದಾಗಿದ್ಮೇಲೆ ಈ ಥರ ಎಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಈ ಥರ ಕ್ವಶನ್ಗಳು ಕೇಳ್ತಾರೆ. ನಿಮಗೆ ಯಾವುದಾದ್ರೂ ಕ್ವಶನ್ಗಳು ಬರ್ಬೋದು, ಅದಕ್ಕೋಸ್ಕರ ನೀವು ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ನಿರಂತರವಾಗಿ ನಾನು ಒಂದೊಂದಾಗಿ ನಿಮಗೆ ಎಲ್ಲ ಒಂದು ರಸ್ತೆ ಚಿಹ್ನೆಗಳನ್ನ ಮಾಹಿತಿನ ನಿಮ್ಗೆ ಕೊಡ್ತೀನಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.